ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮೇಡ್ ಕೇಕ್ನ ನ್ಯೂ ಇಯರ್ಗೆ ರೆಡಿ ಮಾಡಿದ್ದೀನಿ. ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಹೇಗೆ ಕೇಕ್ನ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಇದೇ ಥರ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀವಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಯಾಕೆ ತಡ ಮಾಡ್ತೀರಾ? ಪಟ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ನಾನು ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಅದಕ್ಕೆ ನೀವು ಟೀ ಕುಡಿಯೋ ಗ್ಲಾಸ್ನ ಬಳಸಿದ್ರೆ ಆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಸಕ್ಕರೆ ಹಾಕಿರೋ ಗ್ಲಾಸಲ್ಲೇ ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸು ತಣ್ಣಗಿರೋ ಮೊಸರನ್ನ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಸಕ್ಕರೆ ಎಲ್ಲ ಮೊಸರಲ್ಲಿ ಕರ್ಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತು ಮೊಸರನ್ನ ನೀವು ಮಿಕ್ಸ್ ಮಾಡ್ಕೋಬೇಕು. ಅದು ಬರಬೇಕು. ಇದಕ್ಕೆ ಇವಾಗ ನಾನು ಅದೇ ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನಾನು ಸನ್ಪ್ಯೂರ್ ಆಯಿಲ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಬೇಕಿದ್ರೂ ಸೇರಿಸ್ಬೋದು. ನಾನೆಲ್ಲ ಆಯಿಲ್ ಸೇರಿಸ್ತಾ ಇದ್ದೀನಿ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ನಾನು ಈ ಎದಕ್ಕೆ ಬರೋವರೆಗೂ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಸರಿ. ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡಿರೋದಕ್ಕೆ 2 ಗ್ಲಾಸ್ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಿಸಿ ಮಾಡಿ ತಣ್ಣಗಿರೋ ಹಾಲನ್ನು ತಗೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ಥರ ದೋಸೆ ಹಿಟ್ಟು ಅದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಆಗಬೇಕು. ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ವೆನಿಲಾ ಎಸೆನ್ಸ್ ಹಾಕ್ಬೋದು. ನನ್ನ ಹತ್ರ ವೆನಿಲಾ ಎಸೆನ್ಸ್ ಇರಲಿಲ್ಲ, ಏಲಕ್ಕಿ ಪೌಡ್ರನ್ನಾದರೂ ಹಾಕ್ಬೋದು. ನಾನು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಗಂಟು ಥರ ಇದ್ದರೆ ಕೇಕು ಚೆನ್ನಾಗಿ ಬರಲ್ಲ. ಈ ಹದಕ್ಕೆ ಇರಬೇಕು, ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಈನೋ ತೊಗೊಂಡಿದ್ದೀನಿ. ಇದನ್ನು ನಾನು 3/4 ಭಾಗದಷ್ಟು ಈನೋನ ಹಾಕ್ತಾಯಿದ್ದೀನಿ. ಈ ಬೇಕಿಂಗ್ ಸೋಡಾನಾದರೂ ಯೂಸ್ ಮಾಡ್ಬೋದು. ನಾನು ಈನೋನಾದರೂ ಯೂಸ್ ಮಾಡ್ಬೋದು. ನಾನು ಈನೋ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರೋ ಹಾಲನ್ನು ನಾನು ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ನೊರೆ ಬರ್ತಾಯಿದೆ ಅಂತ 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕೇಕ್ ಬಟರ್ ರೆಡಿಯಾಗಿದೆ. ನಾನು ಇದನ್ನು ಸೈಡಿಗೆ ಇಟ್ಕೊಳ್ತೀನಿ. ಇವಾಗ ನಾನೊಂದು ತವ ತಗೊಂಡಿದ್ದೀನಿ. ಇದನ್ನು ನಾನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ತವ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 2 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ನ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಒಂದು ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದನ್ನು ರೌಂಡ್ ಶೇಪಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಯಿಲು. ಕುಕ್ಕರ್ ಒಳಗಡೆ ನಾನು ಇವಾಗ ಪೇಪರ್ನ ನೀಟಾಗಿ ಇಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಅಂತ. ಕುಕ್ಕರ್ಗೆ ಫಸ್ಟೇ ಆಯಿಲ್ನ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಆಯಿಲ್ ಹಾಕ್ದೇ ನೀವು ಈ ಪೇಪರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕೇಕ್ ಬರಲ್ಲ. ಪೇಪರ್ ಆಮೇಲೆ ಅಂಟ್ಕೊಂಡ್ಬಿಟ್ಟು ಎಲ್ಲ ಕೇಕ್ ಕಿತ್ತೋಗ್ಬಿಡುತ್ತೆ. ನಾನು ರೆಡಿ ಮಾಡಿರೋ ಕೇಕ್ ಬಟರ್ನ ಇದಕ್ಕೆ ಹಾಕ್ತಾಯಿದ್ದೆ.
ಕೇಕ್ ಬೆಟರ್ನ ನಾನು ಇವಾಗ ಕುಕ್ಕರ್ ಒಳಗಡೆ ಹಾಕಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ನಾನು ಈಗ ಕುಕ್ಕರ್ ಇಡ್ತಾ ಇದ್ದೀನಿ. ನಾನಿವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಷಲ್ ಹಾಕಿಲ್ಲ, ನೋಡ್ತಿರ್ಬೋದು. ಇವಾಗ ಇದನ್ನು 20 ಇಲ್ಲ 30 ಮಿನಿಟ್ಸು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. 30 ಮಿನಿಟ್ಸ್ ಆಗಿದೆ. ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಕೇಕು. ಇವಾಗ ನಾನೊಂದು ಟೂತ್ ಪಿಕ್ಕನ್ನು ಇದರೊಳಗಡೆ ಇಟ್ಟು ನೋಡ್ತೀನಿ. ಟೂತ್ ಪಿಕ್ಕನ್ನು ಇಟ್ಟಿದ್ರೆ ನೀವು ಇದಕ್ಕೆ ಅಂಟ್ಕೋಬಾರ್ದು. ಅಂಟ್ಕೊಂಡ್ರೆ ನೀವು ಕೇಕು ಅರ್ಧಂಬರ್ಧ ಬೆಂದಿದೆ ಅಂತ. ಇದಕ್ಕೆ ಅಂಟ್ಕೊಂಡಿಲ್ಲ ಅಂತ ಅಂದರೆ ಕೇಕ್ ತುಂಬ ಚೆನ್ನಾಗಿ. ಇವಾಗ ನೋಡಿ, ನಾವು ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ನಾನು ಕೇಕ್ ಕ್ರೀಮ್ನ ಮನೇಲೇ ಹೇಗೆ ರೆಡಿ ಮಾಡೋದನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಹಾಫ್ ಆನ್ ಅವರು. ಈ ಥರ ನೋಡಿ ಈ ಥರ ತುಂಬ ಗಟ್ಟಿ ಇರಬೇಕು ತುಪ್ಪ. ನೀವು ಕೇಕ್ ಕ್ರೀಮ್ನ ರೆಡಿ ಮಾಡೋಕ್ಕೆ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು, ತುಪ್ಪನಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 3 ಸ್ಪೂನು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿರೋದು. ಮೂರು ಸ್ಪೂನ್ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ತುಪ್ಪ ಅಷ್ಟೇ ತೊಗೊಂಡಿರೋದು. ತುಂಬ ಕೇಕ್ ಕ್ರೀಮ್ ಸಿಗುತ್ತೆ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ನಾನಿಲ್ಲಿ 6 ಸ್ಪೂನ್ ಸಕ್ಕರೆ ಪುಡಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ತುಪ್ಪದ ಕಲರ್ ಚೇಂಜ್ ಆಗಿದೆ. ಕ್ರೀಮ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳು ಅಲ್ಲಿ ಡಾಲ್ಡನ್ ಯೂಸ್ ಮಾಡಿರ್ತಾರೆ. ಕೆಮ್ಮಾಗೋದು ಆ ಥರ ಎಲ್ಲ, ಗಂಟ್ಲು ನೋವು ಬರೋದು ಆಗುತ್ತೆ. ನೀವು ಇದೇ ಥರ ತುಪ್ಪದಲ್ಲೋ ಅಥವಾ ಬೆಣ್ಣೆನಲ್ಲೋ ಕೇಕ್ ಕ್ರೀಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಹೆಲ್ತ್ ಇರ್ಬೋದು. 3 ಸ್ಪೂನು ತುಪ್ಪ ಮತ್ತು 6 ಸ್ಪೂನು ಪುಡಿ ಮಾಡಿರ್ತಕ್ಕಂಥ ಸಕ್ಕರೆನ ಹಾಕಿರೋದು. ನಾನು ಕ್ರೀಮ್ ಎತ್ತಿಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಕ್ರೀಮ್ ಬಂದಿದೆ ಅಂತ. ಕೇಕು ಯಾವ ರೀತಿ ರೆಡಿಯಾಗಿದೆ ಅಂತ. ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ, ನೋಡ್ತಿರ್ಬೋದು ನೀವು. ಕೈಗೆಲ್ಲೂ ಕೂಡ ಅಂಟ್ತಾ ಇಲ್ಲ, ತುಂಬ ಸಾಫ್ಟ್ ಇದೆ. ಕ್ರೀಮ್ನ ಹಾಕ್ಕೊಳ್ತೀನಿ. ಇರ್ಬೋದು ನಾನು ಯಾವ ರೀತಿ ಕೇಕ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಅಂತ. ಕೇಕ್ ಕ್ರೀಮ್ನ ಯೂಸ್ ಮಾಡಿಕೊಂಡು ನಾವು ಕಲರ್ನ ಆ್ಯಡ್ ಮಾಡಿ ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ದೀವಿ ಅಂತ. ನ್ಯೂ ಇಯರ್ ಕೇಕು ರೆಡಿಯಾಗಿದೆ. ನಾವು ಯಾವ ಕ್ರೀಮ್ ಎತ್ತಿಟ್ಕೊಂಡಿದ್ವೋ ಅದರಲ್ಲೇ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ 2025 ಅಂತ ಹೇಳಿ ಡೆಕೋರೇಟ್ ಮಾಡಿದ್ದೀವಿ. 2 ಒರಿಜಿನಲ್ ಫ್ಲವರ್ ಕೂಡ ಅದರಲ್ಲಿ ಡೆಕೋರೇಷನ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕರೇ ಮಾಡಿರೋದು. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಈ 2025 ಎಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇವಾಗ ನಾನು ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.